August 5th, 5ನೇ ತಾರೀಕು ಆಗಸ್ಟ್ 5-8 ವಿ ವಿಲ್ ಪಬ್ಲಿಷ್. ಎಲ್ಲ ಮತದಾರರು ಅವರವ್ರ ಹೆಸರು ಇದೆಯಾ ಅಂತ ಒಂದು ಸಲ ನೋಡ್ಕೊಳ್ಳೋಕ್ಕೆ ನಾವು ಎಲ್ಲ ಕಡೆ ಪಬ್ಲಿಷ್ ಮಾಡ್ತೀವಿ, ಪ್ರಚಾರನೂ ಮಾಡ್ತೀವಿ. ತಮ್ಮೆಲ್ಲರೂ ಸಹಕಾರ ಕೋರ್ತೀನಿ. ಅಕಸ್ಮಾತ್ ನಾವು ಡ್ರಾಫ್ಟ್ ಮತದಾರ ಪಟ್ಟಿ ಇಶ್ಯೂ ಮಾಡಿದಾಗ ನಿಮ್ಮ ಹೆಸರು ಅದರಲ್ಲಿ ಕಾಣಲಿಲ್ಲ ಅಂದರೆ ನಿಮ್ಮ ಹತ್ರ ಈ ಅಕ್ನಾಲೇಜ್ಮೆಂಟ್ ಇರುತ್ತೆ, ಆಗ ನೀವು ಕ್ಲೇಮ್ ಮಾಡ್ಬೋದು. ಸೊ ಯಾರ ಹೆಸರು ಬಿಟ್ಟು ಹೋಗುತ್ತೆ ಅಂದರೆ ಯಾರು ಫಾರಮ್ನ ರಿಟರ್ನ್ ಮಾಡಲ್ಲ ಅವ್ರ ಹೆಸರು ಬಿಟ್ಟು ಹೋಗುತ್ತೆ. ಅವ್ರು ಕೊಟ್ಟಿರ್ತಾರೆ, ನಮ್ಮ BLO ಅದನ್ನು ಅಪ್ಲೋಡ್ ಮಾಡಿರಲ್ಲ, ಅವ್ರ ಹೆಸರು ಬಿಟ್ಟು ಹೋಗುತ್ತೆ. 20ನೇ ತಾರೀಕು ಮೊದಲು ನಾವು ಒಂದು ಪ್ರೀ SIR ಆ್ಯಕ್ಟಿವಿಟಿ ಅಂತ ಮಾಡ್ತಾಯಿದ್ವಿ, ಅಂದರೆ ಮ್ಯಾಪಿಂಗ್ ಮಾಡ್ತಾಯಿದ್ವಿ. ಮ್ಯಾಪಿಂಗ್ ಅಂದರೆ ಏನು? 2025 ಏನು ಎಲೆಕ್ಷನ್ ಲಿಸ್ಟ್ ಇತ್ತು ಅದನ್ನಿಟ್ಕೊಂಡು 2002 ಲಿಸ್ಟಿಗೆ ಅಲ್ಲಿರೋರನ್ನ ಮ್ಯಾಪ್ ಮಾಡುವಂಥದ್ದು. ಐದರ್ ಸೆಲ್ಫ್ ಮ್ಯಾಪಿಂಗ್ ಇಲ್ಲ ಪ್ರಾಜಿನಿ ಮ್ಯಾಪಿಂಗ್. ಪ್ರಾಜಿನಿ ಮ್ಯಾಪಿಂಗ್ ಯಾವಾಗ ಆಗುತ್ತೆ? 2002 ಲಿಸ್ಟ್ನಲ್ಲಿ ಇರೋವರಿಗೆ ಮಕ್ಕಳು 18 ತುಂಬಿದ ನಂತರ ಅವರು ಆ್ಯಡ್ ಆಗಿರ್ತಾರೆ, ಅವರು 2002ನಲ್ಲಿ ಇಲ್ಲದೆ ಇರ್ಬೋದು. ಇಂಥವ್ರ ಮಕ್ಕಳು ಅಂತ ಪ್ರೋಜಿನಿ ಮ್ಯಾಪಿಂಗ್ ಆಗುವಂಥದ್ದು. ಇದು ಏನು ಪ್ರೀ SIR ಆ್ಯಕ್ಟಿವಿಟಿ ಮ್ಯಾಪಿಂಗ್ ಇದೆ, ದಿಸ್ ವಾಸ್ ಪ್ಯೂರ್ಲಿ ಅಡ್ಮಿನಿಸ್ಟ್ರೇಟಿವ್ ಎಕ್ಸಸೈಸ್. ಅಂದರೆ ನಮಗೆ ಏನು ಹಿಯರಿಂಗ್ ಮಾಡಬೇಕು, ಆಮೇಲೆ ಪ್ರತಿಯೊಂದು ಎನ್ಯುಮರೇಷನ್ ಫಾರ್ಮ್ನ SIR ಟೈಮಲ್ಲಿ ವೆರಿಫೈ ಮಾಡಿ ಹಿಯರಿಂಗ್ ಮಾಡಬೇಕು. ಅದನ್ನು ಸ್ವಲ್ಪ ಸ್ಟ್ರೀಮ್ಲೈನ್ ಮಾಡೋದಕ್ಕೆ ಮತ್ತು ಯಾವುದು ಕರೆಕ್ಟ್ ಇದೆ ಅದನ್ನು ವಿ ಡಿ ನಾಟ್ ಚೆಕ್ ಅಗೇನ್. ಬೇಸಿಕಲಿ 2002ನಲ್ಲಿರೋರು ಎಲ್ಲರೂ ದೇ ಆರ್ ಆಲ್ರೆಡಿ ಇನ್ ದ ಲಿಸ್ಟ್, ಅಂದರೆ ದೇ ಹ್ಯಾವ್ ವೋಟೆಡ್, ದೇ ಆರ್ ವೋಟರ್ಸ್. ನಾವು ಅದನ್ನು ಕ್ವೆಶ್ಚನ್ ಮಾಡ್ತಾ ಇಲ್ಲ. ಅವರನ್ನು ಹೆಸರು ಬದಲಾವಣೆ ಇಲ್ಲದೆ ಎಲ್ಲ ಸರಿ ಇದೆ ಅಂದರೆ ಹಾಗೆ ಈ ಲಿಸ್ಟಿಗೆ ಹೇಳ್ಕೊತಾ ಇದ್ದೀವಿ. ಅದನ್ನು ಮಾಡೋದಕ್ಕೆ ಮ್ಯಾಪಿಂಗ್ ಅಂತ ಮಾಡಿದ್ದು. ಸೊ ಉಡುಪಿ ಜಿಲ್ಲೆಯಲ್ಲಿ 10,63,000 ಚಿಲ್ಲರೆ 63,876 ವೋಟರ್ಸ್ ಮತದಾರರಿದ್ದಾರೆ. ಅವರನ್ನು ಈಗ ಇವತ್ತಿನ ದಿನಕ್ಕೆ 95.37% ನಾವು ಫಾರಮ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಈ SIR ಪ್ರಕ್ರಿಯೆಯಲ್ಲಿ ಫಸ್ಟ್ 10 ಡೇಸ್ ಪ್ರಿಂಟಿಂಗ್ ಮಾಡಿದ್ವಿ. ಪ್ರಿಂಟಿಂಗ್ ಮಾಡಿದ್ವಿ ಅಂದರೆ ಒಂದು ಎನ್ಯುಮರೇಷನ್ ಫಾರ್ಮ್, ಅದು ನಾವು ಮ್ಯಾಪಿಂಗ್ ಮಾಡಿದ ನಂತರ 16ನೇ ತಾರೀಕು ದ ಫಾರಮ್ಸ್ನ ಫ್ರೀಸ್ ಮಾಡಿದ್ರು. ಅಂದರೆ ಅದಾದ ನಂತರ ಆ್ಯಡ್ ಮಾಡೋಂಗಿಲ್ಲ ಅಂಟಿಲ್ ದಿಸ್ ಆ್ಯಕ್ಟಿವಿಟಿ ಈಸ್ ಡನ್. ತಿರ್ಗಾ 1ನೇ ತಾರೀಕು ಅಕ್ಟೋಬರ್ಗೆ ಆ್ಯಡ್ ಆಗೋದು. 18 ದಾಟಿರೋರನ್ನ ಆ್ಯಡ್ ಮಾಡೋವಂಥದ್ದು. ಉಳಿದವ್ರನ್ನ ಯಾರನ್ನೂ ಈ ಪೀರಿಯಡಲ್ಲಿ SIR ನಡೆದ ನಂತರ ಫೈನಲ್ ರೋಲ್ ಅನೌನ್ಸ್ ಆಗೋ ತನಕ ಆ್ಯಡ್ ಮಾಡೋ ಪ್ರಕ್ರಿಯೆ ಇಲ್ಲ. ಉಳಿದವರು ಅಂದರೆ ನ್ಯೂ ಮತದಾರರು, ಹೊಸ ಮತದಾರರು ಮಾತ್ರ ಇದಕ್ಕೆ ಆ್ಯಡ್ ಆಗ್ತಾರೆ 1ನೇ ತಾರೀಕು ಅಕ್ಟೋಬರ್ರಂದು. ಇದು ಸಣ್ಣದಾಗಿದೆ, ನಿಮ್ಮ ಹತ್ರ ಎಲ್ಲ ಕಾಪಿ ಇರುತ್ತೆ. ಜಸ್ಟ್ ಟು ಎಕ್ಸ್ಪ್ಲೇನ್, ಎಲೆಕ್ಟೋರಲ್ ಫಾರ್ಮ್ ಇದು. ಇದನ್ನು 2025ಅಲ್ಲಿರೋ ಪ್ರತಿಯೊಬ್ಬ ಮತದಾರರಿಗೂ ಎವ್ರಿ ಸಿಂಗಲ್ ಒನ್ ಆಫ್ ದೆಮ್ ಅವರಿಗೆ ಡೂಪ್ಲಿಕೇಟಲ್ಲಿ ಇಶ್ಯೂ ಮಾಡ್ತೀವಿ. ಆ್ಯಕ್ಚುಲಿ ಇಲ್ಲಿ ಮೇಲೆ ಬಾಕ್ಸಸ್ ಇದೆ. ನಾವು ಆ ಮತದಾರರ ಹೆಸರು, ಯಾವ ಪಾರ್ಟಲ್ಲಿದೆ ಅವ್ರ ಹೆಸರು, ಯಾವ ಬೂತು, ಯಾವ ಪಾರ್ಟು, ಯಾವ ಕ್ರಮ ಸಂಖ್ಯೆ, ಅವ್ರ ಅಡ್ರೆಸ್ಸು ಎಲ್ಲ ಈ 2 ಕಾಲಮಲ್ಲಿ ಬರುತ್ತೆ. 3rd ಕಾಲಮಲ್ಲಿ ಒಂದು QR ಕೋಡ್ ಇದೆ. ಅದರ ಉದ್ದೇಶ ನಮ್ಮ BLOಗಳ ಎಂಟ್ರಿ ಮಾಡಬೇಕಾದ್ರೆ ಅದು ಸ್ಕ್ಯಾನ್ ಮಾಡದೆ ಡೈರೆಕ್ಟ್ ಅವರು ಈ ಮತದಾರರ ಡೀಟೇಲ್ಸ್ಗೆ ಹೋಗುತ್ತೆ. ಇದು BLOಗೆ ಅನುಕೂಲ ಆಗೋಕ್ಕೆ ಮಾಡಿರೋ QR ಕೋಡ್. ಅದರ ಪಕ್ಕದಲ್ಲಿ 2025 ಮತದಾರ ಪಟ್ಟಿನಲ್ಲಿರೋ ಮತದಾರರ ಫೋಟೋ ಇದೆ. ಮತ್ತು ಲಾಸ್ಟ್ ಕಾಲಮ್ ಏನಿದೆ ಅದು ಖಾಲಿ ಇದೆ, ನಿಮ್ಮ ಇತ್ತೀಚಿನ ಕಲರ್ ಫೋಟೋ ಹಾಕಲಿಕ್ಕೆ. ಈ ಫಾರಮ್ನ ನಾವು ಕೊಡ್ತೀವಿ. ಈ ಫಾರಮಲ್ಲಿ ಒಂದು ಫೋಟೋ ಹಾಕಲಿಕ್ಕೆ, ಇನ್ನೊಂದು ಈ 4 ಫಿಲ್ ಮಾಡುವಂಥದ್ದು. ಕೆಳಗೆ 3 ಡೆಕ್ಲರೇಷನ್ ಇದೆ. ಒಂದು ನಾನು ಭಾರತೀಯ ಪ್ರಜೆ ಅನ್ನೋದು ಒಂದು, ಮತ್ತು ನನಗೆ 18 ವರ್ಷ ತುಂಬಿದೆ ಅನ್ನೋದು ಒಂದು. ನಾನು ಸುಳ್ಳು ಮಾಹಿತಿ ಕೊಡ್ತಿದ್ರೆ ನನಗೆ ಇದು ಶಿಕ್ಷಾರ್ಹತ. ಇಟ್ ಕ್ಯಾನ್ ಬಿ ಪೆನಾಲ್ಟಿ, ಇಲ್ಲ ಜೈಲು, ಇಲ್ಲ ಬೋತ್.
ಇದಕ್ಕೆ ನಾನು ಒಪ್ಪಿದ್ದೀನಿ ಅಂತ ಒಂದು ಡೆಕ್ಲರೇಷನ್ ಇದೆ ಇಲ್ಲಿ. ಅದು ಟಿಕ್ ಆದ ನಂತರ ನೀವು ಇಲ್ಲಿ ಸೈನ್ ಮಾಡಬೇಕು ಮತದಾರರು. ಅವರು ಅಕಸ್ಮಾತ್ ಇಲ್ಲ ಬೇರೆ ಊರಲ್ಲಿದ್ದಾರೆ ಅಂದರೆ ಅವ್ರ ಪರವಾಗಿ ಅವರ ಫ್ಯಾಮಿಲಿ ಮೆಂಬರ್ 18 ಆಗಿರೋ ಫ್ಯಾಮಿಲಿ ಮೆಂಬರು ಸೈನ್ ಮಾಡ್ಬೋದು, ತಮ್ಮ ಇಂಪ್ರೆಷನ್ನು ಕೊಡ್ಬೋದು. ಬ್ರ್ಯಾಕೆಟಲ್ಲಿ ಅವರ ರಿಲೇಷನ್ನ ಬರಿಬೇಕು, ಹೆಂಡತಿ, ಅಪ್ಪ, ಅಜ್ಜ, ರಿಲೇಷನ್. ಇದನ್ನು ಫಿಲ್ ಮಾಡಿ ನೀವು ಇದು BLO ಅವರೇ ಖುದ್ದು ಕೊಡಬೇಕು. ನಮ್ಮ SOP ಪ್ರಕಾರ ಓನ್ಲಿ BLO ಈಸ್ ಆಥರೈಸ್ ಟು ಗಿವ್ ದಿಸ್. ಇದು BLO ಅವರೇ ಕೊಡುವಂಥದ್ದು. ಅವರಿಗೆ ಕೊಡಲಿಕ್ಕೆ ಹೋಗಬೇಕು. ಮನೆ ಬೀಗ ಹಾಕಿದರೆ ಬಾಗಲಡಿ ಹಾಕಬೇಕು ಅಂತ ಇದೆ. ಸ್ಟಿಕ್ಕರ್ಗಳು ಕೊಟ್ಟಿದ್ದೀವಿ. ಆ ಸ್ಟಿಕ್ಕರ್ನ ಮನೆಗೆ ಬಾಗಿಲಿಗೆ ಹಚ್ಚಿ ಯಾವತ್ತಿನ ದಿನ ಬಂದರು ಅಂತ ಅಲ್ಲಿ ಡೇಟ್ ಹಾಕೋದು ವ್ಯವಸ್ಥೆ ಇದೆ. ಮತ್ತು ಅದನ್ನು ವಾಪಸ್ ಕಲೆಕ್ಟ್ ಮಾಡೋಕ್ಕೆ 3 ಸಲ ಹೋಗಬೇಕು, 3 ಟೈಮ್ಸ್. ಮನೆ ಬೀಗ ಹಾಕಿದರೆ ಅದನ್ನು ಮತ್ತೆ ಡೇಟ್ ಹಾಕೋದಿರುತ್ತೆ, 3 ಸಲ ಡೇಟ್ ಹಾಕಬೇಕು. ನಂತರ ಇಟ್ ಈಸ್ ನಾಟ್ ಕಲೆಕ್ಟಬಲ್ ಅಂತ ಇದರಲ್ಲಿ ಡಿಕ್ಲೇರ್ ಮಾಡ್ಕೋತಾರೆ. ಇದರಲ್ಲಿ ಏನಾಗುತ್ತೆ, ಕೊಟ್ಟಾಗ ಅವರ ಆ್ಯಪಲ್ಲಿ ಡಿಸ್ಟ್ರಿಬ್ಯೂಟೆಡ್ ಅಂತ ಮಾರ್ಕ್ ಮಾಡಬೇಕಾಗತ್ತೆ. ನಾನೀಗ ಏನು 95.37% ಆಗಿದೆ ಅಂದರೆ ಅದು ಡಿಸ್ಟ್ರಿಬ್ಯೂಟೆಡ್. ಕಾನ್ಸ್ಟಿಟ್ಯೂನ್ಸಿ ವೈಸ್ ಹೇಳೋದಾದರೆ ಬೈಂದೂರು ಕ್ಷೇತ್ರದಲ್ಲಿ 98.19%, ಅಂದರೆ 2,41,863 ಮತದಾರರ ಪೈಕಿ 2,37,488 ಮತದಾರರಿಗೆ ನಾವು ಫಾರಮ್ನ ನೀಡಿದ್ದೀವಿ. ಕುಂದಾಪುರ ಕ್ಷೇತ್ರ 2,12,473, ಅದರಲ್ಲಿ 2,07,944 ಅಷ್ಟು ಮತದಾರರಿಗೆ ಫಾರಮ್ಸ್ ನೀಡಿದ್ದೀವಿ. ಉಡುಪಿ ಕ್ಷೇತ್ರದಲ್ಲಿ ಪರ್ಸೆಂಟೇಜ್ 97.87, ಉಡುಪಿ 86.61. ಇದರಲ್ಲಿ 2,21,680ಗೆ ವಿ ಹ್ಯಾವ್ ಗಿವನ್ 1,92,001. ಕಾಪು ಕ್ಷೇತ್ರದಲ್ಲಿ 96.7% ಆಗಿದೆ. 1,88,314 ಕೊಟ್ಟಿದ್ದೀವಿ. ಅಲ್ಲಿ ಮತದಾರರಿರೋದು 1,94,718. ಕಾರ್ಕಳ ಕ್ಷೇತ್ರ 97.8% ಡಿಸ್ಟ್ರಿಬ್ಯೂಷನ್ ಆಗಿದೆ. 1,88,899 ಕೊಟ್ಟಿದ್ದೀವಿ. 1,93,142 ಮತದಾರರು ಇದ್ದಾರೆ. ಕಾರ್ಕಳ 1,93,142 ವೋಟರ್ಸ್. We have issued distributed form 97.8. This is as of 10 AM today. Every 2 hours ನಮಗಿದು ಅಪ್ಡೇಟ್ ಆಗುತ್ತೆ. ಸೊ ವಿ ಕ್ಯಾನ್ ಟ್ರ್ಯಾಕ್ ಇಟ್ ಅಂತ. ಈಗ ಇದು ಕೊಟ್ಟ ಮೇಲೆ ಇದನ್ನು ವಾಪಸ್ ಕಲೆಕ್ಟ್ ಮಾಡೋದಿರುತ್ತೆ. ವಾಪಸ್ ಕಲೆಕ್ಟ್ ಮಾಡಬೇಕಾದ್ರೆ ಅವರು ಎಲ್ಲ ಫಿಲ್ ಮಾಡಿದ್ದಾರೆ ಅಂತ ವೆರಿಫೈ ಮಾಡಿ ಇದನ್ನು ನಾವು ಡೂಪ್ಲಿಕೇಟಲ್ಲಿ ಕೊಡ್ತೀವಿ. 2 ಫಾರ್ಮ್ನು ಫಿಲ್ ಮಾಡಬೇಕು ಮತದಾರರು. ಇಲ್ಲಿ ಕೆಳಗೆ ಅವರು ವೆರಿಫೈಡ್ ಅಂತ ಒಂದು ಸ್ಟೇಟ್ಮೆಂಟ್ ಇದೆ, ಅಲ್ಲಿ ಸೈನ್ ಮಾಡಬೇಕು ಅವರು. ಈ ಸಿಗ್ನೇಚರ್ ಇಟ್ ಈಸ್ ಅಕ್ನಾಲೇಜ್ಮೆಂಟ್. ಒಂದು ಅವ್ರು ಇಟ್ಕೋತಾರೆ, ಒಂದು ಅವರಿಗೆ ಮತದಾರರಿಗೆ ವಾಪಸ್ ಕೊಡ್ತಾರೆ. ಅಕಸ್ಮಾತ್ ನಾವು ಡ್ರಾಫ್ಟ್ ಮತದಾರ ಪಟ್ಟಿ ಇಶ್ಯೂ ಮಾಡಿದಾಗ ನಿಮ್ಮ ಹೆಸರು ಅದರಲ್ಲಿ ಕಾಣಲಿಲ್ಲ ಅಂದರೆ ನಿಮ್ಮ ಹತ್ರ ಈ ಅಕ್ನಾಲೇಜ್ಮೆಂಟ್ ಇರುತ್ತೆ. ಆಗ ನೀವು ಕ್ಲೇಮ್ ಮಾಡ್ಬೋದು. ERO ಹತ್ರ ಈ ಥರ ನಾನು ಕೊಟ್ಟಿದ್ದೀನಿ, ನಿಮ್ಮ BLO ಸೈನ್ ಮಾಡಿ ಕೊಟ್ಟಿದ್ದಾರೆ, ನನ್ನ ಹೆಸರು ಬಿಟ್ಟು ಹೋಗಿದೆ ಅಂತ ನೀವು ಕ್ಲೇಮ್ ಮಾಡ್ಬೋದು. ನಿಮ್ಮದು ಈ ಕೊಟ್ಟಿರೋದು ನೋಡಿಕೊಂಡು ಅದನ್ನು ವೆರಿಫೈ ಮಾಡಿ ಅಗತ್ಯ ಇದ್ದರೆ ಡಾಕ್ಯುಮೆಂಟ್ಸ್ ತೊಗೊಂಬನ್ನಿ ಅಂತಾರೆ. 11 ಡಾಕ್ಯುಮೆಂಟ್ಸ್ ಇಶ್ಯೂ ಮಾಡಿದ್ದೀವಿ. ದಟ್ ಈಸ್ ಇಂಡಿಕೇಟಿವ್. ನಾವು ಏನು ನೋಡ್ತೀವಿ ಈ ಡಾಕ್ಯುಮೆಂಟ್ಸ್ ಮೂಲಕ ಅಂದರೆ ನಾವು ನೋಡೋದು ಎರಡೇ. ಒಂದು ಯು ಆರ್ ಆ್ಯನ್ ಇಂಡಿಯನ್ ನ್ಯಾಷನಲ್, ಇನ್ನೊಂದು ಯು ಆರ್ 18 years. ಎಲ್ಲಿ ಹೆಸರು ವ್ಯತ್ಯಾಸ ಇದೆ, ನೇಮ್ ಮಿಸ್ ಮ್ಯಾಚ್, ಏನು ಸ್ವರೂಪ್ ಅನ್ನೋದು ಸ್ವರೂಪ ಆಗಿದ್ದರೆ ಓಕೆ, ನಾಗೇಶ್ ಅನ್ನೋದು ನಾಗೇಶ ಆಗಿದ್ದರೆ ಓಕೆ, ಅದು ನೋಡಿ ಗೊತ್ತಾಗುತ್ತೆ. ಕನ್ನಡಕ್ಕೆ ಇಂಗ್ಲೀಷ್ಗೆ ಅನುವಾದದಲ್ಲಿ ವ್ಯತ್ಯಾಸ, ಅದನ್ನು ಏನು ಹಿಯರಿಂಗ್ ಕರೆಯೋದಿಲ್ಲ. ಆದರೆ ಈ ಥರ ಬೇರೆಯೇ ಅನಿಸಿದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರ್ಬೋದು ಅಂತ ಬಿಡ್ತಾರೆ ERO ಅವರು. ಬಟ್ ಈ ಥರ ಸ್ವಲ್ಪ ಬೇರೆಯೇ ಇದ್ದರೆ
ದೆನ್ ಆವಾಗ ಹಿಯರಿಂಗ್ ಬರಬೇಕಾಗತ್ತೆ. ನಮ್ಮಲ್ಲಿ ಹಿಯರಿಂಗ್ ಯಾವ್ಯಾವ್ದು ಬರುತ್ತೆ, ಅನಾಮಲೀಸ್ ಅಂತ ಒಂದು ಬರುತ್ತೆ. ನಾವು ಈ ಎನ್ಯುಮರೇಷನ್ ಫಾರ್ಮ್ ಕೊಟ್ಟ ಮೇಲೆ ಮತ್ತು ಮ್ಯಾಪಿಂಗಲ್ಲಿ 2 ತಾಳೆ ಮಾಡಿದಾಗ ಒಂದು ಬೇರೆ ಬೇರೆ ಟೈಪ್ಸ್ ಆಫ್ ಅನಾಮಲೀಸ್ ಇದೆ. ಈಗ ಮ್ಯಾಪಿಂಗ್ ಸರಿ ಆಗಿಲ್ಲ ಅಂದರೆ ಇಟ್ಸ್ ಆನ್ ಇಂಟರ್ನಲ್ ಮ್ಯಾಟರ್, ಮ್ಯಾಪಿಂಗ್ ಸರಿ ಆಗಿಲ್ಲ ಅಂತ ಫ್ಲ್ಯಾಗ್ ಆಗುವಂಥದ್ದು. ಅದನ್ನು ನೋಡಿಕೊಂಡು ರೆಕ್ಟಿಫೈ ಮಾಡೋದು ಇಟ್ಸ್ ಅನ್ ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್. ಸೊ ಯಾರ ಹೆಸರು ಬಿಟ್ಟು ಹೋಗುತ್ತೆ ಅಂದರೆ ಯಾರು ಫಾರಮ್ನ ರಿಟರ್ನ್ ಮಾಡಲ್ಲ ಅವ್ರ ಹೆಸರು ಬಿಟ್ಟು ಹೋಗುತ್ತೆ. ಅವ್ರು ಕೊಟ್ಟಿರ್ತಾರೆ, ನಮ್ಮ BLO ಅದನ್ನು ಅಪ್ಲೋಡ್ ಮಾಡಿರಲ್ಲ, ಅವ್ರ ಹೆಸರು ಬಿಟ್ಟು ಹೋಗುತ್ತೆ. ಈ 2 ಕಾರಣಕ್ಕೆ ಬಿಟ್ಟು ಹೋಗೋದು. ಮ್ಯಾಪಿಂಗ್ ಆಗಿದೆಯಾ ಇಲ್ವಾ ಅನ್ನೋದು ಇಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ವೆದರ್ ಯು ಗೆಟ್ ದಿಸ್ ಫಾರ್ಮ್ ಆ್ಯಂಡ್ ವೆದರ್ ಯುವರ್ ನೇಮ್ ವಿಲ್ ಬಿ ಮಿಸ್ಸಿಂಗ್ ಇನ್ ದ ಡ್ರಾಫ್ಟ್. ಕರಡು ಪಟ್ಟಿಯಲ್ಲಿ ನಿಮ್ಮ ಹೆಸರು ಮ್ಯಾಪ್ ಆಗಿಲ್ಲ ಅಂತ ಬರಲ್ಲ ಅಂತ ಅನ್ಕೋಬೇಡಿ. ಮ್ಯಾಪಿಂಗೂ ಇದಕ್ಕೂ ಸಂಬಂಧ ಇಲ್ಲ. 5ನೇ ತಾರೀಕು ಕರಡು ಪಟ್ಟಿನ ಪಬ್ಲಿಷ್ ಮಾಡ್ತೀವಿ, August 5th. 5ನೇ ತಾರೀಕು August 5-8 ವಿ ವಿಲ್ ಪಬ್ಲಿಷ್ ಆದ ಇಮ್ಮಿಡಿಯೇಟ್ಲಿ ಐ ರಿಕ್ವೆಸ್ಟ್ ಎಲ್ಲ ಮತದಾರರು ಅವರವ್ರ ಹೆಸರು ಇದೆಯಾ ಅಂತ ಒಂದು ಸಲ ನೋಡ್ಕೊಳ್ಳೋಕ್ಕೆ. ನಾವು ಎಲ್ಲ ಕಡೆ ಪಬ್ಲಿಷ್ ಮಾಡ್ತೀವಿ, ಪ್ರಚಾರನೂ ಮಾಡ್ತೀವಿ. ತಮ್ಮೆಲ್ಲರೂ ಸಹಕಾರ ಕೋರ್ತೀನಿ ಇಲ್ಲಿ ಇದೆ ಅಂತ ಜನಗಳಿಗೆ ಡೈರೆಕ್ಟ್ ಮಾಡೋದಕ್ಕೆ. ನೀವದು ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡು ನಿಮ್ಮ ಹೆಸರು ಇಲ್ಲ ಅಂದರೆ ಯು ಕ್ಯಾನ್ ಮೇಕ್ ಅ ಕ್ಲೇಮ್. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.